ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವವಿವಾಹಿತ ವರನೊಬ್ಬ ಮಯ್ಯತ್ತಾಗಿದ್ದಾನೆ ಎಂದರೆ ನೋಡಿ ಸಹೋದರ, ಇಂದಿನ ನಮ್ಮ ಚರ್ಚೆ ಒಂದು ಅತ್ಯಂತ ಸೂಕ್ಷ್ಮ ಹಾಗೂ ಮನ ಕಲಕುವ ವಿಷಯದ ಕುರಿತಾಗಿದೆ. ನೋಡಿ, ನಡೆದ ಈ ಘಟನೆ, ನಬಿ ರಸೂಲ್ ಎಂಬ ಆ ವ್ಯಕ್ತಿ, ಆ ಹತ್ಯೆ ಪ್ರಕರಣ ಕೇವಲ ಒಂದು ಅಪರಾಧವಲ್ಲ, ಇದು ಇಡೀ ಸಮಾಜದ ಆತ್ಮಸಾಕ್ಷಿಯನ್ನು ಪ್ರಶ್ನಿಸುತ್ತಿದೆ. ಒಂದು ದೊಡ್ಡ ಕಳಂಕ. ನೋಡಿ, ಮೊನ್ನೆ ಜುಲೈ 16ರಂದು ನಡೆದ ಅವರ ಮದುವೆ ರಿಸೆಪ್ಷನ್ ಎಲ್ಲವೂ ಅದ್ಧೂರಿಯಾಗಿತ್ತು. ಆದರೆ ಆ ಸಂಭ್ರಮ ಮರುದಿನವೇ ಸ್ಮಶಾನದ ದೃಶ್ಯವಾಗಿ ಬದಲಾಗಿದೆ. ಎಂದರೆ ರಾತ್ರಿ 11:30 ಗಂಟೆಗೆ ಬಂದ ಆ ನಿಗೂಢ ಫೋನ್ ಕರೆ, ಆ ಕರೆ ಮಾಡಿದ ಆ ಸ್ನೇಹಿತ ಯಾರು? ರಸೂಲ್ ನಂಬಿ ಹೋದ ಆ ವ್ಯಕ್ತಿ ಅವರು ನೇರವಾಗಿ ಮರಣದ ದವಡೆಗೆ ಕರೆದೊಯ್ದನ, ಅಥವಾ ಇದರ ಹಿಂದೆ ದೊಡ್ಡ ಸಂಚು ಇದೆಯಾ ಎಂಬ ಪ್ರಶ್ನೆ ಇಂದಿಗೂ ಸಸ್ಪೆಂಡ್ ಆಗಿದೆ. ನೋಡಿ, ಪ್ರೀತಿ ಎಂಬುದು ಮನುಷ್ಯನ ಸಹಜ ಸ್ವಭಾವ. ಆದರೆ ಸಮಾಜದ ಮರ್ಯಾದೆ ಎಂಬ ಸುಳ್ಳು ನಂಬಿದ ಮುಂದೆ ನಾವು ಮನುಷ್ಯತ್ವವನ್ನೇ ಬಲಿ ಕೊಡುತ್ತಿದ್ದೇವೆ. ಈ ಪ್ರಕರಣದಲ್ಲಿ ಯುವತಿಯ ಪೋಷಕರಿಗೆ ಈ ವಿವಾಹದ ಬಗ್ಗೆ ತೀವ್ರ ಅಸಮಾಧಾನವಿತ್ತು. ಹಿಂದೆ ಅನೇಕ ಬಾರಿ ಎಚ್ಚರಿಕೆಯನ್ನು ನೀಡಲಾಗಿತ್ತು ಎಂಬ ಮಾತು ಕೇಳಿಬರುತ್ತಿದೆ. ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ವರ ಹೆಣವಾಗಿ ಬಿದ್ದಿದ್ದಾನೆ ಎಂದರೆ ಆತನ ಹತ್ಯೆ ಮಾಡಲೇಬೇಕೆಂಬ ದೃಢ ನಿರ್ಧಾರವನ್ನು ಯಾರೋ ಮಾಡಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ನೋಡಿ ಸಹೋದರರೇ, ಬಳ್ಳಾರಿ ಪೊಲೀಸ್ ಆಯುಕ್ತರು ಮತ್ತು ವಿಶೇಷ ತನಿಖಾ ತಂಡಗಳು ಹಳೆಯ ವೈಷಮ್ಯ ಅಥವಾ ಪ್ರೇಮ ವಿವಾಹದ ಆಯಾಮಗಳನ್ನು ಪರಿಶೀಲಿಸುತ್ತಿದೆ. ಆದರೆ ಕಾನೂನು ಕ್ರಮಕ್ಕಿಂತ ಮುಖ್ಯವಾಗಿ ಈ ಹತ್ಯೆ ಯಾಕೆ ನಡೆದಿದೆ, ಯಾರು ಈ ಕೊಲೆಯ ಸೂತ್ರಧಾರಿಗಳು ಎಂಬ ಪ್ರಶ್ನೆಗೆ ಉತ್ತರ ಸಿಗುವವರೆಗೆ ನಾವು ಈ ಪ್ರಕರಣವನ್ನು ಬಿಡುವುದಿಲ್ಲ. ಇದು ಕೇವಲ ಒಬ್ಬ ನಬಿ ರಸೂಲ್ ಅವರ ಸಾವಲ್ಲ, ಪ್ರತಿಯೊಬ್ಬ ಪ್ರೇಮಿಗಳ ಬದುಕಿಗೆ ಹಾಕಲಾದ ಒಂದು ಹೆದರಿಕೆಯಾಗಿದೆ. ಸ್ನೇಹಿತರೆ, ಇಂತಹ ಅಮಾನವೀಯ ಕೃತ್ಯಗಳಿಗೆ ಇಸ್ಲಾಂ ಧರ್ಮದಲ್ಲಿ ಎಳ್ಳಷ್ಟು ಜಾಗವಿಲ್ಲ. ಮರ್ಯಾದೆ ಎಂಬ ಹೆಸರಿನಲ್ಲಿ ಕೊಲೆಯಾಗುವುದು ಇಸ್ಲಾಮಿನ ಮೂಲಭೂತ ತತ್ವಗಳಿಗೆ ವಿರುದ್ಧವಾಗಿದೆ. ಅಲ್ಲಾಹನು ಕುರ್ಆನ್ನಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ, ವಮನ್ ಯಕ್ತುಲ್ ಮುಅ್ಮಿನನ್ ಮುತಅಮ್ಮಿದನ್ ಫಜಜಾಉಹು ಜಹನ್ನಮ್ ಖಾಲಿದನ್ ಫೀಹಾ ವಗಲಿಬಲ್ಲಾಹು ಅಲೈಹಿಂ ವಲಅನಹು ವಅದ್ದಲಹು ಅದಾಬನ್ ಅಲೀಮಾ ಎಂದು ಕುರ್ಆನ್ನಲ್ಲಿ. ಯಾರಾದರೂ ಒಬ್ಬ ವಿಶ್ವಾಸಿಯನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದರೆ ಅವನ ಶಿಕ್ಷೆ ನರಕವಾಗಿದೆ. ಅಲ್ಲಿ ಅವನು ಶಾಶ್ವತವಾಗಿರುತ್ತಾನೆ. ಅಲ್ಲಾಹನು ಅವನ ಮೇಲೆ ಕೋಪಗೊಳ್ಳುತ್ತಾನೆ, ಅವನನ್ನು ಶಪಿಸುತ್ತಾನೆ ಮತ್ತು ಅವನಿಗೆ ಭಯಾನಕ ಶಿಕ್ಷೆಯನ್ನು ಸಿದ್ಧಪಡಿಸಿದ್ದಾನೆ. ಸೂರಾ ಅನ್-ನಿಸಾ 93ನೇ ಆಯತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಲಾ ಜವಾಲು ದುನ್ಯಾ ಅಹ್ವನು ಅಲಲ್ಲಾಹ್ ಮಿನ್ ಕತ್ಲಿ ರಜುಲಿ ಮುಸ್ಲಿಂ ಎಂದು. ನೋಡಿ, ಒಬ್ಬನ ಹತ್ಯೆ ಮಾಡುವುದಕ್ಕಿಂತ ಇಡೀ ಪ್ರಪಂಚವೇ ನಾಶವಾಗುವುದು ಅಲ್ಲಾಹನ ಬಳಿ ಲಘುವಾಗಿದೆ. ಸುಬ್ಹಾನಲ್ಲಾಹ್. ನೋಡಿ, ಸುನನ್ ಅತ್-ತಿರ್ಮಿದಿ ಹದೀಸ್. ಒಬ್ಬ ಮನುಷ್ಯನ ಪ್ರಾಣವನ್ನು ತೆಗೆಯುವುದು ಇಡೀ ಮಾನವ ಕುಲವನ್ನೇ ಕೊಂದಂತೆ ಎಂದು ಕುರ್ಆನ್ ತಿಳಿಸುತ್ತದೆ. ಮರ್ಯಾದೆ ಎಂದರೆ ಹೆಣ್ಣು ಅಥವಾ ಗಂಡಿನ ಮೇಲೆ ದಬ್ಬಾಳಿಕೆ ಮಾಡುವುದಲ್ಲ. ಮರ್ಯಾದೆ ಎಂದರೆ ಅವರಿಗೆ ಇಸ್ಲಾಂ ನೀಡಿರುವ ಹಕ್ಕನ್ನು ನೀಡುವುದು. ವಿವಾಹ ಎಂಬುದು ಎರಡು ಆತ್ಮಗಳ ಮಿಲನ. ಅದಕ್ಕೆ ಪೋಷಕರ ಒಪ್ಪಿಗೆ ಇರಲಿ ಇಲ್ಲದಿರಲಿ ಹತ್ಯೆ ಮಾಡುವ ಅಧಿಕಾರವನ್ನು ಯಾರಿಗೂ ಕೊಟ್ಟಿಲ್ಲ. ಬಹಳ ಬೇಸರ ಆಗ್ತಾ ಇದೆ. ನೋಡಿ, ಸಮಾಜದಲ್ಲಿ ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಅಲ್ಲಾಹನ ಸೃಷ್ಟಿಯನ್ನೇ
ನಾಶ ಮಾಡುವುದು ಅಕ್ಷಮ್ಯ ಅಪರಾಧ. ಮರ್ಯಾದ ಹತ್ಯೆ ಮಾಡುವವರು ನಾಳೆ ಅಲ್ಲಾಹನ ಮುಂದೆ ನಿಂತಾಗ ಅವರು ಮರ್ಯಾದೆಯ ಬಗ್ಗೆ ನೀಡುವ ಸಮರ್ಥನೆಗಳು ಅಲ್ಲಿ ನಡೆಯುವುದಿಲ್ಲ. ನಮ್ಮ ಸಮಾಜದ ಅವಸ್ಥೆ ಬಹಳ ಬೇಸರ ಆಗ್ತಾ ಇದೆ. ಆ ತಾಯಿಯ ಕನಸು. ಹಾಗಾದರೆ ಇದಕ್ಕೆ ಪರಿಹಾರವೇನು? ನಾವು ಇಂತಹ ಘಟನೆಗಳನ್ನು ಹೇಗೆ ತಡೆಯಬಹುದು? ಮೊದಲನೇದಾಗಿ ಪೋಷಕರು ತಮ್ಮ ಮಕ್ಕಳ ಭಾವನೆಗಳನ್ನು ಗೌರವಿಸಲು ಕಲಿಯಬೇಕು. ಮದುವೆ ಎಂಬುದು ಕೇವಲ ಸಾಮಾಜಿಕ ಪ್ರತಿಷ್ಠೆಯ ವಿಷಯವಲ್ಲ, ಅದು ಮಕ್ಕಳ ಭವಿಷ್ಯದ ನಿರ್ಧಾರ. ಧರ್ಮದ ಹೆಸರಿನಲ್ಲಿ ಅಥವಾ ಜಾತೀಯತೆಯ ಹೆಸರಿನಲ್ಲಿ ಮಕ್ಕಳನ್ನು ಬಲಿ ಕೊಡುವುದು ಅತಿ ದೊಡ್ಡ ಮೂರ್ಖತನ. ನಾವು ಶಿಕ್ಷಣ ಪಡೆಯುತ್ತಿದ್ದೇವೆ, ಆದರೆ ನಮ್ಮಲ್ಲಿ ಮಾನವೀಯತೆಯ ಕಡಿಮೆಯಾಗುತ್ತಿದೆ. ನೋಡಿ ಸಹೋದರರೇ, ಈ ಸಮಸ್ಯೆಗೆ ಮೂಲ ಪರಿಹಾರವೆಂದರೆ ಕುಟುಂಬ ವ್ಯವಸ್ಥೆಯಲ್ಲಿ ಪರಸ್ಪರ ಮಾತುಕತೆ ಮತ್ತು ನಂಬಿಕೆಯನ್ನು ಬೆಳೆಸುವುದು. ಎರಡನೇದಾಗಿ ನಾವು ಗಮನಿಸಬೇಕಾದ್ದು ಕಾನೂನಿನ ಕಠಿಣ ಕ್ರಮ. ಇಂತಹ ಕಿಲ್ಲಿಂಗ್ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಅಂತಹ ಶಿಕ್ಷೆಯಾಗಬೇಕು. ಅವರು ಮುಂದಿನ 10 ವರ್ಷ ಯಾರು ಇಂತಹ ಯೋಚನೆ ಮಾಡದಂತೆ ಇರಬೇಕು. ಸಮಾಜ ಸುಧಾರಣೆ ಕೇವಲ ಭಾಷಣದಿಂದ ಆಗುವುದಿಲ್ಲ. ನಾವು ನಮ್ಮ ಮನೆಗಳಿಂದಲೇ ಬದಲಾವಣೆಯನ್ನು ಆರಂಭಿಸಬೇಕು. ನೋಡಿ ಸಹೋದರರೇ, ಪಾಪ ಚಿಕ್ಕ ಪ್ರಾಯ ನಬೀಲ್ ಅವರಂತಹ ಯುವಕರು ಇನ್ನು ಮುಂದೆ ಬಲಿಯಾಗಬಾರದು. ಎಂದರೆ ಸಮಾಜದ ಪ್ರಜ್ಞಾವಂತರು ಇಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ಕೊನೆಯದಾಗಿ ನಾನು ನಿಮಗೆಲ್ಲರಿಗೂ ವಿನಂತಿಸುವುದು ಇಷ್ಟೇ: ದ್ವೇಷವನ್ನು ಹರಡುವ ಬದಲು ಪ್ರೀತಿಯನ್ನು ಹರಡಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನವನ್ನು ನೋಡಿ, ಅವರು ಎಂತಹ ಕಠಿಣ ಸನ್ನಿವೇಶದಲ್ಲೂ ಹಿಂಸೆಯನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ. ನೀವು ಧಾರ್ಮಿಕವಾಗಿ ಎಷ್ಟೇ ದೊಡ್ಡವರಾಗಿದ್ದರೂ ಮನುಷ್ಯತ್ವ ಇಲ್ಲದಿದ್ದರೆ ನೀವು ಅಲ್ಲಾಹನ ಕೃಪೆಗೆ ಪಾತ್ರರಾಗಲು ಸಾಧ್ಯವೇ ಇಲ್ಲ. ನಾಡಿದ್ದು ಈ ಪ್ರಕರಣದ ಬಗ್ಗೆ ಇನ್ನಷ್ಟು ತನಿಖಾ ಮಾಹಿತಿ ಮತ್ತು ಪೊಲೀಸರ ಹೇಳಿಕೆಗಳು ನಿಮ್ಮ ಮುಂದೆ ತರುತ್ತೇನೆ ಎಂದು ಇದು ಸಮಾಜಕ್ಕೆ ಪಾಠವಾಗಬೇಕು. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ನಮ್ಮ ಈ ವಿಷಯದ ಕುರಿತು ಇನ್ನೂ ನಿಮಗೆ ತಿಳಿಯಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಈ ವಿಡಿಯೋವನ್ನು ಎಲ್ಲರಿಗೂ ತಲುಪಿಸಿ. ಅಲ್ಲಾಹು ರಬ್ಬ್ ಸುಬ್ಹಾನಹು ವ ತಆಲಾ ಆ ಯುವಕನಿಗೆ ಮಗ್ಫಿರತ್ ಮರ್ಹಮತ್ ಅಲ್ಲಾಹನಲ್ಲಿ. ಬಹಳ ಬೇಸರ ಆಗ್ತಾ ಇದೆ. ಫಸ್ಟ್ ನೈಟ್, ಮೊದಲನೇ ರಾತ್ರಿಯೇ ಅವರು ಊಹಿಸದಂತಹ ಘಟನೆ ನಡೆದು ಹೋಯಿತು. ಅಲ್ಲಾಹು ಕಾಪಾಡಲಿ. ತುಂಬ ಬೇಸರ ಆಗ್ತಾ ಇದೆ. ಅಲ್ಲಾಹು ಮಗ್ಫಿರತ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.